ಆಲ್ ಆಫ್ ಯು. ನಾನು ಕೂಶ್ ಎಂ ದುರ್ಗಿ ಅಂಥೇಳಿ ಅಥಣಿ ನೇಟಿವ್ ನಂದು. ಅಥಣಿ ತಾಲೂಕು ಒಂದು ಚಿಕ್ಕ ಹಳ್ಳಿ, ಕೃಷ್ಣಾ ನದಿ ದಂಡೆಯಲ್ಲಿ ಸೀನಾಳ್ ಅಂಥೇಳಿ ಪಕ್ಕದಲ್ಲಿ ಹುಲಗಬಳಿ ಕೂಡ ನಾವು ಮಿಕ್ಸಪ್ ಇದ್ದೀವಿ ಎರಡೂ ಊರಲ್ಲಿ. ಜೊತೆಗೆ ನಾನು ಇವಾಗ ಇರೋದು ಇಲ್ಲಿ ಬೆಲ್ಗಾಮ್ದಲ್ಲಿನೇ. ಸುಮಾರು ವರ್ಷ ನಾನು ಒಂದು 25-30 ವರ್ಷ ಲೆಕ್ಚರಿಂಗ್ ಮಾಡಿದೆ ಕರ್ನಾಟಕ, ಮಹಾರಾಷ್ಟ್ರ ಎರಡೂ ಸ್ಟೇಟ್ನಲ್ಲಿ. ವಿಶೇಷವಾಗಿ ಹೆಚ್ಚಿಗೆ ಜೀವನ ನಾನು ಧಾರವಾಡದಲ್ಲೇ ಕಳೆದೆ. ಧಾರವಾಡ, ಬೆಲ್ಗಾಮ್, ಅಥಣಿ, ಗೋಕಾಕ್, ಆಮೇಲೆ ಬೇರೆ ಬೇರೆ ಕಡೆಗೆ ಮತ್ತು ಮಹಾರಾಷ್ಟ್ರ ಸಾಂಗ್ಲಿದಲ್ಲಿ ಲೆಕ್ಚರಿಂಗ್ ಮಾಡಿದೆ. ಲೆಕ್ಚರಿಂಗ್ ಮಾಡ್ತಾ ಮಾಡ್ತಾ ಇವಾಗಲೂ ನಾನು ಸ್ಟಡಿ ಮಾಡ್ತಾ ಇದ್ದೇನೆ. ಸುಮಾರು ಒಂದು 16 ಡಿಗ್ರೀಸ್ ಕವರ್ ಮಾಡಿದೆ. ಸೈನ್ಸ್, ಕಂಪ್ಯೂಟರ್ ಸೈನ್ಸ್, ಆರ್ಟ್ಸ್ದಲ್ಲಿ. ಇವಾಗ ಜಸ್ಟ್ ಒಂದು PhD ಮುಗಿತಾ ಇದೆ, ಆಲ್ಮೋಸ್ಟ್ ಮುಗಿದಿದೆ. ಫೈನಲ್ ಸಬ್ಮಿಷನ್ ಉಳಿದಿದೆ. ಪ್ರಾಬ್ಲಮ್ಸ್ ಆಫ್ ಮಿಡಲ್ ಕ್ಲಾಸ್, ನಿಮ್ಮ ಸಮಸ್ಯೆಗಳು ಹಿಂದಿ ಒಳಗೆ. ಇವಾಗ ಇದು ಆದಮೇಲೆ ಇನ್ನೊಂದು ಪ್ಲ್ಯಾನ್ ಇದೆ. ನಾವು ಐ ಆಮ್ ದ ಸ್ಟೂಡೆಂಟ್ ಆಫ್ 60 ಇಯರ್ಸ್. 60 ಮುಗಿತಾ ಇದೆ, ಸ್ಟಡಿ ಮಾಡ್ತಾ ಇದ್ದೇನೆ. ಜೊತೆಗೆ ನನ್ನ ಇಬ್ಬಿಬ್ಬರು ಮಕ್ಕಳು ವೆರಿ ಶಾರ್ಟ್ಲಿ, ಅಮೃತ ಆ್ಯಂಡ್ ನಿಖಿತಾ ಅಂಥೇಳಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿದಲ್ಲಿ PhD ಮುಗಿಸ್ತಾ ಇದ್ದಾರೆ 2-3 ತಿಂಗಳಲ್ಲಿ. ಕನ್ನಡದಲ್ಲಿ ಕಲ್ತಾರೆ, ಹಳ್ಳಿಯಲ್ಲಿ ಕಲ್ತಾರೆ, ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗಳಲ್ಲಿ ಕಲ್ತಾರೆ. ಎಲ್ಲವೂ ಸ್ಟೇಟ್ ರ್ಯಾಂಕ್ಸ್ ಇದೆ. 10th, PUC, BSc, MSc. ಇವಾಗ ಕ್ವಿಜ್ ಕಾಂಪಿಟೇಷನ್ ಎಷ್ಟೊಂದು ಯೂನಿವರ್ಸಿಟೀಸ್ದಲ್ಲಿ ಹೋಗಿದ್ದಾರೆ, ಎಲ್ಲ ಟಾಪ್ ರ್ಯಾಂಕ್ಸ್ ಇದೆ. ಸೊ ಜಸ್ಟ್ ಯಾವುದೇ ಪೇಪರ್ಸ್ ಕೊಡಿ, ಜಸ್ಟ್ ಒಂದು ಅರ್ಧ ಗಂಟೆ ಒಳಗೆ ಕವರ್ ಮಾಡ್ತಾರೆ. ಅದಕ್ಕೆ ಬಹಳಷ್ಟು ಥಿಂಗ್ಸ್ ಇವೆ. ನನ್ನ ಎಷ್ಟೋ ಸಾವಿರಾರು ಸ್ಟೂಡೆಂಟ್ಸ್ ಅಕ್ರಾಸ್ ಬೋತ್ ದ ಸ್ಟೇಟ್ಸ್, ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ, ಆರ್ ದ ಸೂಪರ್ ರ್ಯಾಂಕರ್ಸ್ ಬಿಕಾಸ್ ಆಫ್ ವೇದಿಕ್ ಮ್ಯಾಥ್ಸ್ ಆ್ಯಂಡ್ ಸ್ಟಡಿ ಟೆಕ್ನಿಕ್ಸ್, ಮೈ ಓನ್ ಸ್ಟಡಿ ಟೆಕ್ನಿಕ್ಸ್. ಬಹಳಷ್ಟು ನಾನು ಟೆಕ್ನಿಕ್ಸ್ ಕ್ರಿಯೇಟ್ ಮಾಡಿದೆ. ಟೆಕ್ನಿಕ್ಸನ್ನು ಫಾಲೋ ಅಪ್ ಮಾಡಿದರೆ ಯಾರೆಲ್ಲ ಸೂಪರ್ ಆಗ್ತಾರೆ. ನಂದೊಂದು ಸ್ಲೋಗನ್ ಇದೆ, ನೋ ಬಡಿ ಈಸ್ ಅ ಡಲ್ ಆ್ಯಂಡ್ ನೋ ಸಬ್ಜೆಕ್ಟ್ ಈಸ್ ಅ ಟಫ್, ಬಟ್ we have to follow some special techniques, tricks, methods and ideas. ಸುಮ್ಮನೆ ನಾನು ಡಲ್ಲ, ನಾನು ಮಧ್ಯಮ, ನನಗೇನೋ ಓದಿದ್ದು ಮರಿತೀನಲ್ಲ, ಅಥವಾ ಯಾರೋ ಸೂಪರ್ ರ್ಯಾಂಕರ್ ಇದ್ದಾರೆ, ದೇವ್ರು ನನಗೆ ಯಾಕೆ ಅಂತ ಬ್ರೈನ್ ಕೊಟ್ಟಿಲ್ಲ ಅನ್ನುವಂಥ ನೆಗೆಟಿವಿಟಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋ ಬಡಿ ಈಸ್ ಅ ಡಲ್. ನನ್ನ ಅನುಭವ ಪ್ರಕಾರ ನಾನು ಹೇಳ್ತಾ ಇದ್ದೇನೆ. ಏಕೆಂದರೆ ಬಹಳಷ್ಟು ಉದಾಹರಣೆಗಳಿವೆ. ನಮ್ಮ ಗುರುಗಳು ಅಲ್ಲಿ ನಾವು ಮಾತಾಡ್ಕೋತಿದ್ದಾಗ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸರ್ ಕೂಡ ಇದಕ್ಕೆ 100% ಸತ್ಯ ಅಂತ ಹೇಳಿದರು. ನಿಜಕ್ಕೂ ಯಾರೂ ಡಲ್ ಇರುವುದಿಲ್ಲ, ನಮ್ಮಷ್ಟು ನಾವು ತಿಳ್ಕೊತಾ ಇದ್ದೇವೆ. ಇನ್ನು ಎಲ್ಲೋ ಒಬ್ಬರಿಬ್ಬರು ಇರ್ತಾರೆ, ಅದು ಬ್ಯಾಡ್ ಲಕ್. ನಮಗಾದರೂ ಕೂಡ ಅದು ಬ್ಯಾಡ್ ಲಕ್, ಅದು ಹೇಳಲಿಕ್ಕಾಗೋದಿಲ್ಲ. ಅದು ಎಕ್ಸಾಂಪಲ್ ಅಲ್ಲ, ದಟ್ ಈಸ್ ಎಕ್ಸೆಪ್ಷನ್, ಅಪವಾದ. ಅಪವಾದ ಎಲ್ಲದಕ್ಕೂ ಅಪ್ಲೈ ಆಗೋದಿಲ್ಲ, ಎಲ್ಲೋ ಒಂದೆರಡಕ್ಕೆ ಎಕ್ಸಾಂಪಲ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸೊ ಇನ್ನು ಅಂದಂಗೆ ಮಾರ್ಕ್ಸ್ ಕಡಿಮೆ ಬರ್ತಾವಲ್ಲ, ಕಲಿಸೋರೊಬ್ಬರೇ ನೋಡಿ. ಒಂದು ಕ್ಲಾಸ್ದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮದೇ ಕ್ಲಾಸ್ ಹಿಡ್ಕೊಡ್ರಿ, ಅಥವಾ ನೀವು ಸ್ಕೂಲ್ದಲ್ಲಿ ಹೋಗ್ತೀರಿ ಆಗ ಹಿಡ್ಕೊಡ್ರಿ. ಲೆಕ್ಚರರ್ ಒಬ್ಬರೇ, ಸೇಮ್ ಲೆಸನ್, ಸೇಮ್ ಟೈಮ್, ಬಟ್ ಎಲ್ಲರಿಗೆ 100ಕ್ಕೆ 100 ಮಾರ್ಕ್ಸ್ ಯಾಕೆ ಸಿಗೋದಿಲ್ಲ? ಒಂದು 4-6 ಜನ ತೋತಾರಲ್ಲ ಮಾರ್ಕ್ಸು 100ಕ್ಕೆ 100 ಅಂದಂಗೆ, ಉಳಿದವ್ರು ಯಾಕೆ ತಗೊಳ್ಳೋದಿಲ್ಲ? ಇದರಲ್ಲಿ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ. ಏನಿದೆ? ಸ್ಟೂಡೆಂಟ್ಸ ಆ 100% ಮಾರ್ಕ್ಸ್ ಏನು ತೋತಾರಲ್ಲ, ಅವ್ರ ಥರ ಇವ್ರು ಫಾಲೋಅಪ್ ಇರುವುದಿಲ್ಲ. ಮೀನ್ಸ್ ನಂದೊಂದು ವಿಡಿಯೋ ಅದ ಯೂಟ್ಯೂಬ್ದಲ್ಲಿ. ಮೊನ್ನೆ ನಮ್ಮ ತುಮಕೂರು ಶ್ರೀಗಳು 10,000 ಸ್ಟೂಡೆಂಟ್ಸಿಗೆ ವಿಡಿಯೋ ಶೂಟಿಂಗ್ ಮಾಡಿದ್ದಾರೆ. ಒಂದು 10-12 ವಿಡಿಯೋಸ್ ಇವೆ, ನನ್ನ ಯೂಟ್ಯೂಬ್ದಲ್ಲಿ ನೋಡ್ಬೋದು ನೀವು. ಅದರಲ್ಲಿ ಒನ್ ಆಫ್ ದ ವಿಡಿಯೋ ಇದೆ, ಹೌ ಟು ಮೇಕ್ ಬ್ರೈನ್ ಕಾನ್ಸಂಟ್ರೇಟ್. ಸೊ ನಮ್ಮ ಬ್ರೈನನ್ನು ನಾವು ಹೇಗೆ ಕಾನ್ಸಂಟ್ರೇಟ್ ಮಾಡಬೇಕು, ಇಲ್ಲಿ ಇದನ್ನು ಚೂರು ನಿಮಗೆ ಹೇಳಬೇಕಂತ ನಾನು ವಿಚಾರ ಮಾಡಿದ್ದೇನೆ. ಇಲ್ಲಿ ನಿಮಗೆ ಅದನ್ನು ಹೇಳ್ಕೊಡ್ತೀನಿ. ಯಾಕಂದರೆ ಯು ಆರ್ ದ ವರ್ಲ್ಡ್ಸ್ ಫ್ಯೂಚರ್ ಟೀಚರ್ಸ್.
ಐ ಆಮ್ ಸೇಯಿಂಗ್ ವರ್ಡ್ಸ್ ಬಿಕಾಸ್ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ದ ಹ್ಯೂಮನ್ ಬೀಯಿಂಗ್ ಆಫ್ ದ ವರ್ಲ್ಡ್. ಸೊ ಇದು ನಿಮ್ಮಲ್ಲಿ ಸಿಗೋ ಅವಶ್ಯಕತೆ ಇದೆ. ನನ್ನ ಮಕ್ಕಳಿಗೆ ಕೂಡ ನಾನು ಹೇಳಿದ್ದು, ನಂಬರ್ 1 ಟೀಚರ್ಸ್ ಆಗ್ರಿ, ಇಲ್ಲಪ್ಪ ಅಂದ್ರೆ ಸೈಂಟಿಸ್ಟ್ ಆಗಿ. ಯಾಕೆಂದರೆ ಸೈಂಟಿಸ್ಟ್ ಆದರೆ ಇಡೀ ವಿಶ್ವಕ್ಕೆ ನಾವು ಹೆಲ್ಪ್ ಮಾಡ್ಬೋದು, ಸಜೀವಿ ನಿರ್ಜೀವಿಗೆ ಹೆಲ್ಪ್ ಮಾಡ್ಬೋದು, ದೊಡ್ಡ ದೊಡ್ಡ ಪೇಮೆಂಟ್ಸ್ ತಕ್ಕೋಬೋದು. ಆದರೆ ಟೀಚರ್ಸ್ ಆದರೆ ಇಂಥ ಎಲ್ಲ ವ್ಯಕ್ತಿಗಳನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಯು ಆರ್ ಆನ್ ದ ರೈಟ್ ಪಾತ್, ವೆರಿ ರೈಟ್ ಪಾತ್. ನನ್ನ ಮಕ್ಕಳು ಇವಾಗ ಸೈಂಟಿಸ್ಟ್ ಆಗ್ತಾ ಇದ್ದಾರೆ, ಬಟ್ ಮೋರ್ ದೆನ್ ದ್ಯಾಟ್ ಟೀಚರ್ಸು ಆಗ್ತಾ ಇದ್ದಾರೆ. ಎರಡೂ ಫೀಲ್ಡ್ದಲ್ಲಿ ಬರ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ನಾವು ಒಂದು ವೆಬ್ಸೈಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಕ್ಕಳು ವೆಬ್ಸೈಟ್, ನಾವೆಲ್ಲರೂ ಸೇರಿ ವೆಬ್ಸೈಟ್ ಮಾಡ್ತಾ ಇದ್ದೀವಿ. ಎಕ್ಸ್ಟ್ರಾರ್ಡಿನರಿ ವೆಬ್ಸೈಟ್ ಬರ್ತಾ ಇದೆ ಜಗತ್ತಕ್ಕೆ. ಸ್ಟಡಿ ಎಷ್ಟು ಈಸಿ ಇದೆ, ಹೇಗೆ ಕವರ್ ಮಾಡ್ಬೋದು, ಯಾವೆಲ್ಲ ಥಿಂಗ್ಸನ್ನು ನಾವು ಸಹಜವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದು ಒಂದು 3 ತಿಂಗಳ 6 ತಿಂಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ಬಹಳಷ್ಟು ಥಿಂಗ್ಸ್ ಇವೆ. ಒಂದು ಕ್ಲಾಸ್ ರೂಮ್ದಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದು, ಬಟ್ ಸಮಯ ಬೇಕಾಗ್ತದೆ. ಅದಕ್ಕೆ ಈಗ ಜಸ್ಟ್ ನಾನು ಒಂದು ನಿಮಗೆ ಬ್ರೈನ್ ಕಾನ್ಸಂಟ್ರೇಷನ್ ಬಗ್ಗೆ ಹೇಳಿಕೊಡ್ತಾ ಇದ್ದೇನೆ. ಇದನ್ನು ದಯವಿಟ್ಟು ತಮಗೂ ಯೂಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮುಂದಿನ, ನಾನು ಆಗಲೇ ಹೇಳಿದೆ ನಿಮಗೆ, ಯು ಆರ್ ದ ಫ್ಯೂಚರ್ ಟೀಚರ್ ಆಫ್ ದ ವರ್ಲ್ಡ್, ಬಿಕಾಸ್ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ವರ್ಲ್ಡ್ ವೈಡ್ ಪರ್ಸನ್ಸ್. ಟೀಚರ್ಸ್ ಆರ್ ದ ಫೈನಲ್ ಪರ್ಸನ್ ಆನ್ ದಿಸ್ ಪ್ಲಾನೆಟ್ ಹೂ ಕ್ಯಾನ್ ಹೆಲ್ಪ್ ಈಚ್ ಆ್ಯಂಡ್ ಎವ್ರಿಬಡಿ. ಸೊ ಅದಕ್ಕೆ ಏನು ಮಾಡಬೇಕಂದಂಗ ನಾವು ಬ್ರೈನ್ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು? ಸಿಂಪಲ್ ಥಿಂಗ್ ಇದೆ. ಟೀಚರ್ಸ್ ಬೋರ್ಡ್ ವರ್ಕ್ ಮಾಡುವಾಗೆ, ಮೀನ್ಸ್ ರೈಟಿಂಗ್ ಮಾಡುವಾಗೆ 100% ಅದನ್ನೇ ನೋಡಬೇಕು. ಇಲ್ಲೊಂದು ಪ್ರಾಬ್ಲಮ್ ಬರ್ತದೆ. ಟೀಚರ್ಸ್ ಬರೀತಾ ಇದ್ದಂಗೆ ಸ್ಟೂಡೆಂಟ್ಸಾ ಯಾರೆಲ್ಲ ನನಗೆ ಇದು ಸಿಗೋದಿಲ್ಲಲ್ಲ, ಅವ್ರು ಅಳಕಿಸಿದ್ರೆ ಹೋಗಿಬಿಡ್ತದಲ್ಲ ಅನ್ನೋ ಒಂದು ತೊಂದರೆ ಇರುತ್ತೆ ತಲೆಯಲ್ಲಿ. ಆ ಲೆಕ್ಕಕ್ಕೆ ಹೋಗಿ ಸ್ಟೂಡೆಂಟ್ಸ್ ಏನು ಮಾಡ್ಕೊಲಿಕ್ಕೆ ಹತ್ತಾರೆ, ಅದನ್ನು ಬರ್ಕೊಲಿಕ್ಕೆ ಹತ್ತಾರೆ. ತಪ್ಪೇನಲ್ಲ, ನನಗಿದು ಸಿಗಬೇಕು, ನನ್ನ ಹತ್ರ ಉಳಿಬೇಕು ಅನ್ನೋ ಆಸೆ. ಆದರೆ ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲರಿಗೆ, ವಿಶೇಷವಾಗಿ ಟೀಚರ್ಸ್ಗೆ, ಇದು ಬೇಡ. ಯಾಕಂದರೆ ನಮ್ಮ ಬ್ರೈನ್ ಹೇಗೆ ಸೆಟಪ್ ಐದು ಅದು ಅಂದ್ರೆ ಪ್ರತಿ ಕ್ಷಣ ಒಂದೇ ಕೆಲಸ ಮಾಡುತ್ತೆ. ಅಲ್ಲೇ ಮಾರ್ಕ್ಸ್ದಲ್ಲಿ ವೇರಾಪೇರಿ ಆಗೋದು, ಸ್ಟಡೀಸ್ದಲ್ಲಿ ವೇರಾಪೇರಿ ಆಗೋದು. ಎಲ್ಲಿ ಟೀಚರ್ಸ್ ಬೋರ್ಡ್ ಮೇಲೆ ಬರಿತಾ ಇದ್ದಂಗೆ 100% ಅದನ್ನು ನೋಡ್ಬೇಕು ನಾವು. ಆಮೇಲೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಅವರು ಆ್ಯಕ್ಷನ್ಸ ಮತ್ತು ಅವ್ರ ವರ್ಡ್ಸ ಕ್ಯಾಚ್ ಮಾಡಬೇಕು. ಹೀಗೆ ಏನೇನೋ ಒಂಚೂರು ಆ್ಯಕ್ಷನ್ ಮಾಡ್ತಾರೆ, ಆ್ಯಕ್ಷನ್ನಲ್ಲೇ ಮೀನಿಂಗ್ ಇರ್ತದೆ. ಎವ್ರಿ ಆ್ಯಕ್ಷನ್ ಟೀಚಸ್ ಅಸ್, ದಿಸ್ ಈಸ್ ಮೈ ಸ್ಟೇಟ್ಮೆಂಟ್. ಎವ್ರಿ ಮೈನ್ಯೂಟ್ ಆ್ಯಕ್ಷನ್ಸ್ ಟೀಚಸ್ ಅಸ್. ಸೊ ಇದು ಥಿಂಗ್ಸ್ ಇದೆ. ಅವರು ಬರೆಯುವಾಗ 100% ನೋಡ್ಕೋಬೇಕು. ಆಮೇಲೆ ಅವರು ಎಕ್ಸ್ಪ್ಲೇನ್ ಮಾಡೋ ಮುಂದೆ ಆ್ಯಕ್ಷನ್ ವಿತ್ ಅವ್ರ ವರ್ಡ್ಸನ್ನು 100% ನೋಡಬೇಕು, ಕೇಳಬೇಕು. ಆಮೇಲೆ ಬರ್ಕೋಲಿಕ್ಕೆ ಬೇಕಾದರೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ನಾವು ಬರ್ಕೋತಾ ಇದ್ದೇವೆ, ಒಂಚೂರು ನಿಲ್ರಿ ಅಂತ ಹೇಳಿ ಬರ್ಕೋಬೇಕು. ಆಗ ಹೋಗಿ ನೋಡಿ, ಒಂದು ಸಲ ಇದನ್ನು ಮಾಡಿ ನೋಡಿ, ಎಲ್ಲರಿಗೂ ಯೂನಿಫಾರ್ಮ್ ಸ್ಟಡಿ ಸಿಗುತ್ತೆ, 100% ಕ್ಯಾಪ್ಚರ್ ಆಗುತ್ತೆ. ಇದನ್ನೇ ನೀವು ದಿನನಿತ್ಯದ ಲೈಫ್ದಲ್ಲಿ 100% ಫಾಲೋ ಅಪ್ ಮಾಡಿದರೆ ಡೆಫಿನೆಟ್ಲಿ ಎಲ್ಲರೂ 100% ಬರಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಇದರಲ್ಲಿ ಕ್ವಶನ್ ಇದೆ,
ಇನ್ನೊಂದು ಪ್ರಾಬ್ಲಮ್ ಏನು, ಕೆಲವು ಸಲ ಕೆಲವು ಸ್ಟೂಡೆಂಟ್ಸ್ದಲ್ಲಿ ಏನೋ ಒಂಚೂರು ಇನ್ನೊಂದು ಸಲ ರಿಪೀಟ್ ಮಾಡಿದ್ರೆ ನಮ್ಗೆ ಅರ್ಥ ಆಗ್ಬೋದು, ಒಳ್ಳೆಯದು. ಅದಕ್ಕಾಗಿ ಕ್ವಶನ್ಸ್ ಕೇಳಬೇಕು. ಅರ್ಥ ಆಗಲಿಲ್ಲ ಅಂದರೆ ತಕ್ಷಣ ತಮ್ಮ ಲೆಕ್ಚರರ್ಸ್ ಯಾರಾದರೂ ಇರಲಿ, ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕ್ವಶನ್ಸ್ ಕೇಳಿ, ಅಥವಾ ನೀವು ಟೀಚಿಂಗ್ ಮಾಡುವಾಗೆ ಅವರಿಗೆ ಅವಕಾಶ ಕೊಡಿ. ದೆನ್ ಯು ವಿಲ್ ಬಿ ದ 100% ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಆರ್ ಟೀಚರ್ಸ್. ಒಂದು ಸಲ ಇದನ್ನು ದಯವಿಟ್ಟು ಮಾಡಿ ನೋಡಿ, ಸೂಪರ್ ಸ್ಟಡಿ ಆಗುತ್ತೆ, ಕಾನ್ಸಂಟ್ರೇಷನ್ ಬೆಳೆಯುತ್ತೆ. ಆಮೇಲೆ ಹೋಮ್ವರ್ಕ್ ಮಾಡೋ ಮುಂದೆ ಅಲ್ಲಿನೂ ಕೂಡ ಅಷ್ಟೇ, ಕ್ಲಾಸ್ ವರ್ಕ್, ಹೋಮ್ವರ್ಕ್ ಎವ್ರಿ ಡೇ ಸ್ಟಡಿ ಕ್ಲಿಯರ್ ಇರಬೇಕು. ನಾವು ಏನು ಮಾಡ್ತೀವಿ, ನನ್ನನ್ನು ಹಿಡ್ಕೊಂಡು ಹೇಳ್ತೇನೆ, ಹೋಗಲಿ ಬಿಡು ಇವತ್ತೇನೋ ಸ್ವಲ್ಪ ನನಗೆ ಸಮಯ ತೊಂದರೆ ಇದೆ ಅಥವಾ ಮತ್ತೇನೋ ಕೆಲಸ ಇದೆ, ನೋಡೋಣ ಇವತ್ತಿನ ಸ್ಟಡಿ ನಾಳೆಗೆ ನೋಡೋಣ ಅಂಥೇಳಿ ನಾವು ನಾಳೆಗೆ ಅಂತ ಇಡ್ತಾ ಇರ್ತೀವಿ. ನಮ್ಮ ಹಿರಿಯರು ಹೇಳ್ತಾರೆ, ಹಿರಿಯರು ಭಾಳ ಕಡೆ ಹೇಳಿದ್ದಾರೆ, ನಾಳೆ ಅನ್ನೋದು ಎಂದೂ ಬರುವುದಿಲ್ಲ, ಅದು ನಾಳೆಗೆ ಉಳಿತದ ಹೊರತಾಗಿ ಇವತ್ತಾಗೋದಿಲ್ಲ. ಅದಕ್ಕೆ ತಮಗಿವೆಲ್ಲ ಭಾಳ ಗೊತ್ತು, ಆಲ್ರೆಡಿ ಇವರ್ ಫುಲ್ಲಿ ಇದರೊಳಗೆ ದಾಟಿ ಬಂದಿರಿ. ಸೊ ಅದಕ್ಕೆ ನಾಳೆಗೆ ಅನ್ನೋದು ಬೇಡ, ಇವತ್ತೇ ಸ್ಟಡಿ ಕವರ್ ಮಾಡಬೇಕು. ಹೋಮ್ ವರ್ಕ್, ಕ್ಲಾಸ್ ವರ್ಕ್ ಏನಾದರೂ ಇರಲಿ, ನಾಳಿದ್ದು ನಾಳೆ, ನಾಡ್ದಿದ್ದು ನಾಡ್ದು, ಎವ್ರಿ ಡೇ ಅದನ್ನು ಹೇಗೆ ಮಾಡಬೇಕು, ಹೇಗೆ ಕವರ್ ಮಾಡಬೇಕು, ಅದಕ್ಕೂ ನನ್ನ ವಿಡಿಯೋಸ್ ಇವೆ ಯೂಟ್ಯೂಬ್ದಲ್ಲಿ. ಅಂಕು ಸ್ಟಡಿ ಟೈಮ್ ಟೇಬಲ್ 3 times a day ಅಂತ ಒಂದಿದೆ ವಿಡಿಯೋ, ಅದನ್ನು ನೀವು ಆಮೇಲೆ ಫ್ರೀ ಆದಾಗ ನೋಡ್ರಂತೆ. ಇನ್ನೂ ಬಹಳಷ್ಟು ಥಿಂಗ್ಸ್ ಇವೆ. ಸೊ ಬ್ರೈನ್ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಒಂದೇ ದಾರಿ, ಟೀಚರ್ಸ್ ಬರೀ ಮುಂದೆ 100% ಕಾನ್ಸಂಟ್ರೇಟ್ ಮಾಡಬೇಕು, ಅವರು ಎಕ್ಸ್ಪ್ಲೇನ್ ಮಾಡೋ ಮುಂದೆ ವರ್ಡ್ಸ್ ಕ್ಯಾಪ್ಚರ್ ಮಾಡಬೇಕು ಮತ್ತು ಅವ್ರ ಸಿಗ್ನಲ್ಸ್ ಎಲ್ಲ ಕ್ಯಾಪ್ಚರ್ ಮಾಡಬೇಕು. ಆಮೇಲೆ ಬರ್ಕೋಲಿಕ್ಕೆ ಬೇಕಾದರೆ ಬರ್ಕೋಬೇಕು ಕೇಳಿಕೊಂಡು, ಆಮೇಲೆ ಕ್ವಶನ್ಸ್ ಏನಾದ್ರು ಇದ್ದರೆ ಕೇಳಬೇಕು. ದಿಸ್ ಈಸ್ ದ ಸೂಪರ್ ಒನ್ ಐಡಿಯಾ. ಓಕೆ, ಇಟ್ಸ್ ಓಕೆ. ದಯವಿಟ್ಟು ಇದನ್ನು ಫಾಲೋ ಅಪ್ ಮಾಡಿ, ತಮಗೂ ಆಗ್ತದ, ತಮ್ಮ ಮುಂದಿನ ಸ್ಟೂಡೆಂಟ್ಸ್ಗೂ ಆಗ್ತದ. ಎಸ್, ಈಸ್ ಇಟ್ ರೈಟ್ ಆರ್ ರಾಂಗ್? ಈಸ್ ಇಟ್ ರೈಟ್? ಎಸ್. ದಯವಿಟ್ಟು ಇದನ್ನು ಪ್ರಚಾರ ಕೂಡ ಮಾಡಿರಿ. ಕೆಲವೊಂದು ಎಜುಕೇಷನ್ ಫೀಲ್ಡ್ದಲ್ಲಿ ನಮ್ಮ ಬಹಳಷ್ಟು ಚೇಂಜಸ್ ಆಗೋ ಅವಶ್ಯಕತೆ ಇದೆ, ಪಾಸಿಟಿವ್ ಚೇಂಜಸ್. ಓಕೆ, ಅಡ್ಡಿಲ್ಲ.